ಸರ್ ನಿಮ್ ಕಾಲ್ ಮುಗಿತೀನಿ, ಹಂಗೆಲ್ಲ ಮಾಡಕ್ ಹೋಗ್ಬೇಡಿ ಸರ್. ಇವತ್ತು ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್. ಅದ್ ಸರಿ, ಏನ್ ಬಿಟ್ಟು ನಿನ್ ಐಡಿ ಕಾರ್ಡ್ ಅಲ್ಲಿ? ಅಯ್ಯೋ ಸರ್, ವೋಟರ್ ಐಡಿ ಆಕ್ಚುಲಿ ಮನೇಲೆ ಪರ್ಸಲ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಸರ್. ಕಂಪನಿ ಐಡಿ ಕಾರ್ಡ್ ಕೇಳಿದ್ ನಾನು. ಸರ್ ಬರ್ತಾ ಹಾಕೊಂಡ್ ಬಂದಿದೆ ಸರ್. ಎಲ್ಲೋ ಗಾಡಿಯಲ್ಲಿ ಬರ್ತಾ ಹಂಸಲ್ ಬಿತ್ತು ಉದ್ರೋಗ್ಬಿಟ್ಟಿದೆ ಸರ್. ನಾಳೆ ಹಾಕೊಂಡ್ಬಿಡ್ತೀನಿ. ಮೇಂಟೈನ್ ಮಾಡಕ್ಕಾಗಲ್ಲ. ಇನ್ ಫೈಲ್ಸ್ ಹೆಂಗ ಮೇಂಟೈನ್ ಮಾಡ್ತೀಯ ನೀನು? ಈ ಫೈಲ್ಸ್ ಇವತ್ತು ರೆಡಿ ಆಗ್ಬೇಕು. ಔಟ್. ಓಕೆ ಸರ್. ಸರ್ ಆಕ್ಚುಲಿ ನಾಳೆ ಮಾಡ್ತಾರೆ. ನನಗೆ ಇವತ್ತು ಬೇಕು ಅಂತ ಹೇಳಿದೆ. ಔಟ್. ಓಕೆ ಸರ್, ಗುಡ್ ಮಾರ್ನಿಂಗ್ ಸರ್, ಮಾಡ್ಕೊಂಡ್ಬಿಡ್ತೀನಿ ಸರ್. ಈ ಫೈಲ್ ಯಾರು ತಗೊಂಡು ಹೋಗ್ತಾರೆ? ಸರ್ ನಾಳೆ ಮಾಡ್ತೀನಿ ಸರ್. ಸರ್ ಇದರಲ್ಲಿ ಐಶ್ವರ್ಯ ಅಂತ ಹೆಸರು. ಆ ಫೈಲ್ ನೀನೇ ರೆಡಿ ಮಾಡ್ಬೇಕು. ಔಟ್. ಓಕೆ ಸರ್, ಗುಡ್ ಮಾರ್ನಿಂಗ್ ಸರ್, ಥ್ಯಾಂಕ್ ಯು ಸರ್. ಐಶ್ವರ್ಯ, ವರ್ಕ್ ಎಲ್ಲ ಆಯ್ತಾ? ಐಶ್ವರ್ಯನಾ? ಇನ್ನೂ ಆಗಿಲ್ವಾ? ಇನ್ನೊಂದು ಹಾಫ್ ಅನ್ ಅವರ್ ಆಗುತ್ತೆ. ಪೆಂಡಿಂಗ್ ವರ್ಕ್ ನ ನಾಳೆ ಮಾಡಿದ್ರಾಯ್ತು. ಸಿಸ್ಟಮ್ ನ ಶಟ್ ಡೌನ್ ಮಾಡಿ ರೆಡಿ ಆಗಿರೋ ಫೈಲ್ಸ್ ನ ನನ್ನ ಚೇಂಬರ್ಗೆ ತರ್ತೀರಾ? ಡಬ್ಬ ನನ್ ಮಗ ಸಿವೋ. ನಾನ್ ಟೈಮ್ ಕೇಳಿದಕ್ಕೆ ನಾನ್ ಸ್ಯಾಲ್ರಿ ಮೇಲೆ ಕಣ್ಣಾಗ್ದ. ಈಗ ನೋಡಿದ್ರೆ ನಾನ್ ಟೌ ಮೇಲೆ ಕಣ್ಣಾಗ್ತಾವ್ನೆ. ಇವನ್ ಕಣ್ಣಿಂಗ್ ಹೋಗ, ಇವನ್ ಕುಲ್ಡಾಗ್ ಹೋಗ, ಆಗ್ಲಾದ್ರೂ ನಾನ್ ಮನೆಗ್ ಬೇಗ ಹೋಗ್ಬೋದು. ಸರಿಯಾಗಿರ್ಬೇಕು ಮಗ್ಲಾರ. ಅಯ್ಯಯ್ಯೋ, ಈ ದಡಿಯ ಸಿವೋ ಇಂದ ನನ್ ಟೌವು ಕೂಡ ನನ್ನ ನಡ್ಗಿಸ್ಕೊಂಡ್ ಹೋಗಂಗ ಆಗೋಯ್ತಲ್ಲಪ್ಪ. ಇವತ್ ಯಾವ ಮಗಳಲ್ಲೆದ್ನೋ ನನ್ ಟೈಮೇ ಚೆನ್ನಾಗಿಲ್ಲ. ಅಯ್ಯೋ ನಿಮ್ಮ ಕ್ಯಾರೆಟ್ ಉದ್ದ ಇಲ್ಲ, ನನ್ಗೆ ರೇಗಿಸ್ತಾನೆ. ಇವಳು ಮನೆಗೆ ಹೋಗ್ತಾವಳ. ಅಯ್ಯೋ ಬೇವರ್ಸಿ ತರ ಈ ಆಫೀಸಲ್ಲಿ ನಾನು ಒಬ್ನೇ ಸಾಯ್ಬೇಕು ಅನ್ಸುತ್ತೆ. ಯಾಕೋ ಹೇಳ್ತಾ ಇದ್ಯಾ? ಸಿಇಒ ಬೈದ್ರಾ? ತಿರ್ಗಿ ಯಾಕೆ ಬಾಯಿ ಮುಚ್ಕೊಂಡು ಹೋಗೆ? ನಿಂಗೆ ಬಾಯಿ ಮುಚ್ಕೊಂಡು ಹೋಯ್ತಾ ಇರ್ಬೇಕು ಅಷ್ಟೇ. ಸಿಇಒ ಬೈದ್ರ ನೀನೇನ್ ಗುರಾಯಿಸ್ತಾ ಇದ್ಯಾ? ಹೋಗಲ್ಲ, ಕೊಟ್ಟಿರೋ ಕೆಲಸ ಮುಗಿಸೋಗಲ್ಲ. ಅಯ್ಯೋ ಆಫೀಸ್ ಎಲ್ಲ ಖಾಲಿ. ಈ ತುಕಾಲಿ ಸಿಇಒ ಕೊಟ್ಟಿರೋ ಕೆಲ್ಸಕ್ಕೆ ಅಯ್ಯೋ ಈ ಕೆಲಸ ಎಷ್ಟೊತ್ತ ಮುಗೀತೋ ಏನೋ. ಶಟ್ ಡೌನ್. ನಾನ್ ಕೆಲಸ ಮುಗೀತಪ್ಪ. ಏನು ಎರಡೆರಡು ಫೈಲು? ಮೀಟಿಂಗ್ ಅಲ್ಲಿ ಪೇಮೆಂಟ್ ಇಂಕ್ರಿಮೆಂಟ್ ಆಯ್ತಾ? ಅದಕ್ಕೆ ಡಬಲ್ ವರ್ಕ್ ಮಾಡೋ ಪ್ಲಾನು. ಏನು ಅದೃಷ್ಟನಪ್ಪ ನಿಂದು. ಅಯ್ಯೋ ನಿನ್ನ ಅಜ್ಜಿ ಎಗ್ಗುರ್ಸ್ ಮೂಗ್ ಒದ್ರೆ ಮುಸ್ಲಂ ಪಂಡ್ಗ ಆಗ್ಬಿಡ್ಬೇಕು. ಬಾಯಿ ಮುಚ್ಕೊಂಡು ಸುಮ್ನೆ ಇರೋ, ಉರ್ಸ್ಬೇಡ. ಓಕೆ, ಕ್ಯಾರಿಯಾನ್. ಶೀಘ್ರ ಪ್ರಮೋಷನ್ ಸಿದ್ಧಿರಸ್ತು. ನಾನಿನ್ ಹೊರಡ್ತೇನೆ. ಗುರು 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 ಪ್ಲೀಸ್ ಗುರು, ಒಂದ್ 5 ನಿಮಿಷ ಗುರು. ಯಾಕೋ ಭಯ ಆಗ್ತಿದ್ಯೇನೋ? ಭಯನಾ? ಭಯಗಿ ಏನಿಲ್ಲಪ್ಪ. ಮತ್ ಅವಾಗ್ಲೇನೋ ದೊಡ್ಡದಾಗ ಅವಾಜ್ ಆಗ್ತಿದ್ದೆ, ಈಗ ತಣ್ಣಗಾಗ್ಬಿಟ್ಟ. ಸರಿಯಪ್ಪ. ನಂಜಪ್ಪ ಅದು ಏನ್ ಗೊತ್ತಾ, ಆಕ್ಚುಲಿ ನಾನು ಸಿಕ್ಕಾಪಟ್ಟೆ ಎದುರು ಪುಕ್ಲ. ಹೌದಾ? ಮನೇಲಿ ಒಬ್ಬೊಬ್ನೇ ಇದ್ದಾಗ ಹಾಸಿಗೆಲೆ ಹುಚ್ಚ ಇಕ್ಕೋಬಿಡ್ತಾ ಇದ್ದೆ. ಚಮಮ್ಮ ಅವಾಗ ಬೈದು ಕ್ಲೀನ್ ಮಾಡ್ತಿದ್ರು ಗೊತ್ತಾ. ಲೇ, ಈ ನಿನ್ ಕತೆಗಳನ್ನೆಲ್ಲ ಕೇಳ್ಕೊಂಡಿರಕ್ ಆಗಲ್ಲ. ಈಗಾಗ್ಲೇ ಟೈಮ್ ಆಗಿದೆ, ನಾನು ಹೆಚ್ಚೊತ್ತು ಇಲ್ಲಿರಕ್ ಆಗಲ್ಲ. ಅದು ಅಲ್ದೆ ಮನೇಲಿ ನನ್ನ ಗೃಹ ಸಚಿವರು ಕಾಯ್ತಾ ಇರ್ತಾರೆ. ನಾನು ಇನ್ ಹೊರಡ್ತೀನಿ. ನಂಜಪ್ಪ ನಿನ್ ಕಾಲಕ್ ಬೇಕಾದ್ರೆ ಬಿದ್ಬಿಡ್ತೀನಿ ನೋಡು. ಮನೆಗೆ ಹೋಗೋ ಮಾತ್ರ ಮಾತಾಡ್ಬೇಡ ಪ್ಲೀಸ್. ನೀನ್ ಕೂತ್ಕೊಳ್ಳೋ. 10 ನಿಮಿಷ ಕಣ, ಕೆಲ್ಸ ಮುಗಿಸ್ಬಿಡ್ತೀನಿ. ಜೊತೆಲೆ ಮನೆಗೆ ಹೋಗೋಣ ಪ್ಲೀಸ್. ಲೇ, ನೀನ್ ನನ್ಗಿನ್ನ ಎದುರು ಪುಕ್ಲ ಕಣೋ. ಅಲ್ಲ ಕಣೋ, ಇದ್ರಲ್ಲೂ ನಿನ್ನ ಒಣ ಬಿಲ್ಡಪ್ಸ್ ಬೇರೆ. ಏನ್ ಮಾಡಕ್ಕಾಗುತ್ತೆ? ಏನೋ ಅಲ್ಪ ಸ್ವಲ್ಪ ಮರ್ಯಾದಿನ ಈ ಆಫೀಸಲ್ಲಿ ಉಳಿಸ್ಕೊಳ್ಳೋಣ ಅಂತ ಬಾಡಿಗೆ ಬಿಲ್ಡಪ್ ಕೊಡ್ತಿದ್ದೀನಿ ಅಷ್ಟೇ ಅಪ್ಪ. ಆದ್ರೂ ನನ್ ಮಗ ಸಿಒ ನಿನ್ ಕಾಲಕ್ ಬೀಳಂಗ್ ಮಾಡ್ಬಿಟ್ಟ. ಅದೇ ನನಗ್ ಬೇಜಾರು. ನೋಡ್ದ ಕೊನೆಗೂ ನಿನ್ ನಾಯಿ ಬುದ್ಧಿ ತೋರಿಸ್ತಿದ್ಯಲ್ಲ. ಇಲ್ಲ ಗುರು, ಏನೋ ಬಾಯ್ತಪ್ಪ ಅನ್ಬಿಟ್ಟೆ ಅಷ್ಟೇ. ಸರಿ, ನಿನ್ ಕೆಲ್ಸ ಮುಗ್ಸು. ಈ ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ಟ್ರಾಫಿಕ್ ಇಂದ ತಪ್ಪಿಸ್ಕೊಂಡು ಮನೆಗೆ ಹೋಗೋದ್ಕೆ ಬೆಳಕಾಗ್ಬಿಡುತ್ತೆ. ನೀನೇನು ತಲೆ ಕೆಡ್ಸ್ಕೊಂಬೇಡ, ಜಸ್ಟ್ ವೇಟ್ ಅನ್ ಸಿ. ಒಂದ್ ಹಾಫ್ ಅನ್ ಅವರ್ ಅಲ್ಲೆಲ್ಲ ಕೆಲಸ ಮುಗಿಸ್ಬಿಡ್ತೀನ್ಯಾ? ಹಾಫ್ ಅನ್ ಅವರ್? ಆಗ್ಲೇ 5 ನಿಮಿಷ ಅಂದೆ, ಆಮೇಲೆ 10 ನಿಮಿಷ ಅಂದೆ, ಈಗ ಅರ್ಧ ಗಂಟೆ ಕಾಯ್ಬೇಕಾ? ನಿನ್ ಮಾತ್ ಕೇಳ್ಕೊಂಡು ನನ್ ಕೈಲಿ ಇರಕ್ಕಾಗಲ್ಲ ಕಣೋ, ನಾನು ಹೋಗ್ತೀನಿ. ಗುರು ಪ್ಲೀಸ್ ಗುರು, ಒಂದ್ 10 ನಿಮಿಷ ಗುರು, ಕೆಲಸ ಮುಗಿಸ್ಬಿಡ್ತೀನಿ. ಹೋಗ್ತಾ ದಾರಿಲಿ ನಿನ್ಗೆ ಮೆಣಸಿಕಾಯಿ ಬಜ್ಜಿ ಕೊಡಿಸ್ತೀನಿ ಕಣ. ಗುರು ಆಗ್ಲೇ ನಂಜಪ್ಪ ಗುಂಜಪ್ಪ ದೊಡ್ಡದಬ್ರೆ. ಅಣ್ಣ ಕೆಲ್ಸ ಮುಗಿಸ್ ಫಸ್ಟ್, ಬೇಗ ಮುಗಿಸ್. ನೋಡ್ತೀಯಾ? ತಿರ್ಗಣ್ಣಲ್ಲಿ ನೋಡ್ತಾನೆ. ಇವನ್ಗಾಗಿ ನಾವು ಕಾಯ್ಬೇಕು. ಒಳ್ಳೆ ರಾಮಾಯಣ. ಇವನ್ಗಾಗಿ ನಮ್ ಟೈಮ್ ಎಲ್ಲ ವೇಸ್ಟ್. ಏನು ವಾರೆಗಣ್ಣಲ್ಲಿ ನೋಡ್ತೀಯಾ? ಫಸ್ಟ್ ಕೆಲ್ಸ ಮುಗ್ಸ. ಆಯ್ತು ಬಿಡಪ್ಪ. ಏನ್ ಕಾದಂಬರಿ ಬುಕ್ ಓದ್ತಿದ್ಯಾ? ಬುಕ್ ಏನಾದ್ರು ಆಗ್ಲಿ ನಿನ್ಗ್ಯಾಕೆ? ಫಸ್ಟ್ ಮುಂದಿರೋ ಕೆಲ್ಸ ಮುಗಿಸು ಅಂದಿದ್ದು. ಆಯ್ತು ಬಿಡಪ್ಪ.
ಕಳ್ಳನ್ ಮಕ್ಳ ವಿಷಯ ನಮ್ಗೆ ಯಾಕೆ ಏನಂದ ಅದು ಆಫೀಸ್ ವಿಷಯ ನಮ್ಗೆ ಯಾಕೆ ಅನ್ನಪ್ಪ. ನಂಜಪ್ಪ ಯಾವ್ದೋ ಕಾದಂಬರಿ ಬುಕ್ ಓದ್ತಾ ಇದೆಯಲ್ಲ, ಯಾವ್ದದು? ಲೇ ಗೂಬೆ, ಇದು ಕಾದಂಬರಿ ಅಲ್ಲ. ಮತ್ತೆ ಇನ್ಯಾವ್ದು? ಮತ್ತು ಆ? ಓ ನಂಜಪ್ಪ ಜ್ಯೋತಿಷ್ ಬುಕ್ ಓದ್ತಾ ಇದೆಯೇನೋ? ಮೊದ್ಲು ಕೆಲ್ಸ ಮಾಡು. ಲೇ ಅಲ್ಲ ಕಣೋ ಗುಂಜಪ್ಪ, ನೀನ್ ಮಾಡ್ತಿರೋ ಕೆಲ್ಸಕ್ಕೂ ನೀನ್ ಓದ್ತಿರೋ ಬುಕ್ಕಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ? ಅಲ್ಲ ಕಣೋ, ಈ ಕಾಲದಲ್ಲೂ ಇದು ನಂಬ್ತೀಯ ನೀನು? ನೋಡೋ ವಿಜಿ, ಕೆಲವೊಂದು ವಿಷಯಗಳನ್ನ ನಂಬಲೇಬೇಕಾಗುತ್ತೆ, ಹಾಗೆ ಕೆಲವೊಂದು ವಿದ್ಯೆಗಳನ್ನ ಕಲಿಲೇಬೇಕು ಕಣೋ. ತಲೆಗೆ ಕೈ ಹಾಕ್ತಾವ್ನೆ. ನಾವು ಕೆಲಸ ಮಾಡ್ತಿರೋದು ಫಾರಿನ್ ಕಂಪ್ನಿನೇ ಆಗಿರ್ಬೋದು, ಆದ್ರೆ ನಾವು ವಾಸ ಮಾಡ್ತಾ ಇರೋದು ಭಾರತ, ಐ ಮೀನ್ ಇಂಡಿಯಾ ಅಲ್ವೇನೋ? ಅಂದ್ಮೇಲೆ ಇಲ್ಲಿ ಜಾತಿ, ಧರ್ಮ, ಸಂಸ್ಕೃತಿ, ಆಚಾರ, ವಿಚಾರ, ಸಂಪ್ರದಾಯ, ನಂಬಿಕೆಗಳು ಎಲ್ಲವೂ ಅನಾದಿ ಕಾಲದಿಂದಲೂ ನಡ್ಕೊಂಡ್ ಬಂದಿವೆ. ಇದರ ಅಡಿಪಾಯದಲ್ಲೇ ಕಣೋ ನಮ್ ಸಮಾಜ ನಿಂತಿರೋದು. ಇದ್ಕೊಂದು ಎಕ್ಸಾಂಪಲ್ ಹೇಳ, ನಮ್ ಇಂಡಿಯನ್ಸ್ ಎಷ್ಟೋ ಜನ ಕತ್ತಲ್ಲಿ ಅಂತ್ರಗಳು, ತೋಳಲ್ಲಿ ತಾಯ್ತಗಳು ಕಟ್ಕೊಂಡಿರ್ತಾರೆ. ನೀನೇ ಅಬ್ಸರ್ವ್ ಮಾಡ್ಬೇಕಾದ್ರೆ ಅಷ್ಟೇ ಯಾಕೆ, ನಮ್ಮ ಸಾಫ್ಟ್ವೇರ್ ಕಂಪ್ನಿ ಎಂಪ್ಲಾಯ್ಸು ಬೆಳಿಗ್ಗೆ ಎದ್ದ ತಕ್ಷಣ ಟಿವಿ ಆನ್ ಮಾಡಿ ಅದ್ರಲ್ಲಿ ಬರೋ ಜ್ಯೋತಿಷ್ಯದಲ್ಲಿ ರಾಶಿ ಭವಿಷ್ಯವನ್ನ ಕೇಳ್ಕೊಂಡೆ ಕಣೋ ಆಫೀಸಿಗೆ ಬರೋದು. ಬಾಯ್ ಮುಚ್ಚಲೆ, ಈ ಜ್ಯೋತಿಷಿಗಳ ಬಗ್ಗೆ ಮಾತ್ರ ಮಾತಾಡ್ಬೇಡಪ್ಪ. ಅಮಾಯಕರನ್ನ ನಂಬಿಸಿ ದುಡ್ಡು ಮಾಡೋದೇ ಬಿಸ್ನೆಸ್ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ನಮ್ ಸರ್ಕಾರ ನಡೆಸೋ ರಾಜಕಾರಣಿಗಳು ಅದನ್ನ ನಂಬ್ತಾರೆ ಅನ್ನೋದೇ ವಿಪರ್ಯಾಸ. ಈ ಟಿವಿ ಚಾನೆಲ್ನವರು ಅದಕ್ ಮಣೆ ಹಾಕ್ತಾರೆ. ಅದನ್ನ ನೋಡೋ ನಮ್ ಜನಗಳು ಇನ್ನೇನ್ ಮಾಡ್ತಾರೆ ಮೋಸ ಹೋಗ್ದೆ. ಲವ್, ಹಿಂಗೆ ಮಾತಾಡ್ಕೊಂಡೇ ಇರ್ತೀಯಾ ಇಲ್ಲ ಬೇಗ ಕೆಲಸ ಮುಗಿಸ್ತೀಯಾ? ಇರೋ ಆಗೋಯ್ತಿರೋ. ಬಾ, ಕೆಲ್ಸ ಮುಗಿಯಂಗ್ ಕಾಣಲ್ಲ, ರಿಲ್ಯಾಕ್ಸ್ ಮಾಡೋಣ. ಎರಡನೇ ಮನೆಯಲ್ಲಿ ಗುರು ಪ್ರವೇಶ. ವಿಜಯ್, ಸರ್ ನಮಸ್ತೆ ಸರ್. ಆ ಕಡೆ ಈ ಕಡೆ. ಆ ಕಡೆ ಕಣೋ. ಸರ್ ಸರ್ ಹೇಳಿ ಸರ್. ಕೆಲ್ಸ ಆಯ್ತಾ? ಸರ್ ಆಗ್ತಾ ಇದೆ ಸರ್, ಇವತ್ತು ಆಗ್ಬಿಡುತ್ತೆ ಸರ್, ನಾಳೆ ತೋರಿಸ್ತೀನಿ ಸರ್. ಒಂದು ಕೆಲ್ಸ ಕೊಟ್ರೆ ಸರಿಯಾಗಿ ನಿಭಾಯಿಸೋಕಾಗಲ್ಲ ಹ್ಞೂ ನಿನಗೆ. ಸರ್, ಇಲ್ಲ ಮಾಡ್ತೀನಿ ಸರ್, ಪ್ಲೀಸ್ ಮಾಡ್ತೀನಿ ಸರ್. ಆ ಕೆಲ್ಸ ಇವತ್ತೇ ಮುಗಿಬೇಕು. ಸರಿ ಸರ್, ಫಾಸ್ಟ್. ಆಯ್ತು ಸರ್, ಇವಾಗೆಲ್ಲ ಮಾಡ್ಬಿಡ್ತೀನಿ ಸರ್. ಇವತ್ತೆಲ್ಲ ಮಾಡಿ ನಾಳೆ ನಿಮಗೆ ತೋರಿಸ್ತೀನಿ ಸರ್. ಬೇಕಾದ್ರೆ ನೋಡಿ ಸರ್, ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೆ ಸರ್. ಅಯ್ಯೋ ನೋಡ್ತೀನಿ ನಿನಗೆ. ಮೆಂಟ್ಲು ಆಗ್ಬಿಡ್ತಾವಣೆ, ಮೆಂಟ್ಲು. ಅಯ್ಯೋ ನಗ್ತಾನೆ ಈ ನನ್ ಮಗ, ನಗ್ತಾನೆ. ಆ ವಯ್ಯ ಸಿವ ನಾನ್ ಪಟಾಯಿಸ್ಬೇಕು ಅನ್ಕೊಂಡಿರೋ ಹುಡುಗಿನ ಅವ್ನ್ ಪಟಾಯಿಸಿ ಬೇಕು ಅಂತ ಅವಳ ಮುಂದೆ ನನ್ನ ಇನ್ಸಲ್ಟ್ ಮಾಡ್ತಾನೆ. ಅವ್ನ್ ಬೈಯೋದು ನೋಡಿ ಇವನು ನಗ್ತಾನೆ. ನಮ್ ಹುಡುಗಿ ಎಂತ ಸುಂದ್ರಿ, ಕೈ ತೊಳ್ಕೊಂಡ್ ಮುಟ್ಬೇಕ ಅವಳ, ಅಪ್ಟ ಬಂಗಾರ ಇದ್ದಂಗ ಅವಳೆ. ಹೋಗುವಾಗ ಆ ಕಾಗೆ ಸಿವಾಗೆ ಬಿದ್ದವಳೆ. ಏ, ನೀನ್ ಯಾಕೋ ಹೊಟ್ಟೆ ಉರ್ಕೊಂಡ್ ಸಾಯ್ತೀಯಾ? ನಿನಗ್ ದಮ್ಮಿದ್ರೆ ಅವಳನ್ ಬೀಳ್ಸ್ಕೊ. ಸುಮ್ನೆ ಇರಲೆ. ಅದೇನೋ ಹೇಳ್ತಾರಲ್ಲ, ಹಣೆಗೆ ಹಾಕೊಳ್ಳೋ ವಿಭೂತಿಗೆ ಗತಿ ಇಲ್ಲ, ಇನ್ನು ಬ್ರೆಡ್ಗೆ ಹಾಕೊಳ್ಳೋ ಬೆಂಡೆಗ್ ಗೊಂಚ್ಕೊ ಅಂದ್ರಂತೆ. ಹಂಗಾಯ್ತು. ಇನ್ನೇನ್ ಮತ್ತೆ, ನನ್ನ ಹತ್ರ ಇರೋ 2 ವೀಲರ್ಗೆ ಅರ್ಧ ಲೀಟರ್ ಪೆಟ್ರೋಲ್ ಗೊಂಚ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಅವಳು 16 ವೀಲ್ ಲಾರಿ ಇದ್ದಂಗ ಅವಳೆ. ಅವಳು ಎಲ್ಲಿಂದ ಮೇಂಟೈನ್ ಮಾಡೋದು? ಲೇ, ಅವಳು ಹಾಕೊಳ್ಳೋ ಲಿಫ್ಟಿಕ್ ನೋಡಿದ್ಯೇನೋ? ಅವಳು ಹಾಕೊಳ್ಳೋ ಡ್ರೆಸ್ ನೋಡಿದ್ಯೇನೋ? ಅದು ಕೊಡ್ಕೊಳ್ಳೋ ಸೆಂಟ್ ನೋಡಿದ್ಯೇನೋ? ಲೇ, ಅವಳು ಹಾಕೊಳ್ಳೋ ಕಾಜಲ್ ಅಂತ ಹೇಳಕ್ ಬಂದೆ ಕಣೋ. ಅವೆಲ್ಲ ಎಷ್ಟ್ ಕಾಸ್ಟ್ಲಿ ಗೊತ್ತೇನೋ? ಅವೆಲ್ಲ ನಮ್ ಕೈಲಿ ಕೊಡ್ಸಕ್ ಆಗಲ್ಲ ಬಿಡು. ಅವೆಲ್ಲ ನಮ್ಗೆ ಅಲ್ವೇ ಅಲ್ಲ. ಏನಿದ್ರು ಎನಿ ಟೈಮ್ ATM ಅಲ್ಲಿ ಕಾಸಿಟ್ಟಿರ್ತಾರ ನೋಡು, ಅವ್ರಿಗೆ ಸರಿ, ಅವ್ರಿಗೆ ಬೀಳೋದು. ಇಲ್ಲಿದೆ ಪಾಯಿಂಟು. ಹೆಣ್ಣು ಒಲಿಯೋದು ಕೇವಲ ಹಣ ಇದ್ದೋರಿಗೆ ಮಾತ್ರ ಅಲ್ಲ, ಹೋಲಿಸ್ಕೊಳ್ಳೋ ಕಲೆ ಗೊತ್ತಿರೋರ್ಗೆ. ಲೇ, ನೀನ್ ಹೇಳ್ತಿರೋದ್ ನಮ್ ತಾಯಣೆಗೂ ನನ್ಗೆ ಅರ್ಥ ಆಗ್ತಾ ಇಲ್ಲಪ್ಪ. ಅಂದ್ರೆ ಹಣದಿಂದ ಮಾಡಕ್ ಆಗದೆ ಇರೋದನ್ನ ಕೆಲವು ಆಚಾರ ವಿಚಾರಗಳಿಂದ ಮಾಡಕ್ಕಾಗುತ್ತೆ. ಅದನ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡೋದೇ ಈ ಪುಸ್ತಕ. ಓಹೋ, ಹಂಗಾರೆ ನೀನ್ ಜ್ಯೋತಿಷಿ ಬುಕ್ ಓದ್ತಾ ಇಲ್ಲ, ನೀನ್ ಓದ್ತಿರೋ ಬುಕ್ಕೇ ಬೇರೆ ಯಾವ್ದೋ. ಓಹೋ, ಎಲ್ಲಿ ಕೊಡೋ ನೋಡೋಣ. ಇಲ್ಲಪ್ಪ, ನಾನ್ ಕೊಡಲ್ಲ. ಕೊಡೋ, ನಾನು ನೋಡ್ತೀನಿ. ಕೊಡಲ್ಲ ಅಂದ್ರೆ ಕೊಡಲ್ಲ. ನೋಡೋ, ಒಳ್ಳೆ ಮಾತಲ್ಲಿ ಕೇಳ್ತಾ ಇದೀನಿ, ಕೊಟ್ಬಿಡು. ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ಕೊಡಲ್ಲ. ಹೌದಾ? ಕೊಡಲ್ಲ, ಕೊಡಿಲ್ಲ. ಕೊಡಲ್ಲ. ಬುಕ್ ಕಳ್ಕೊಂಡ್ಬಿಡುತ್ತೆ. ಅಯ್ಯೋ.
ಪುಸ್ತಕ ನನ್ಗೆ ಅದೆಲ್ಲ ಗೊತ್ತಿಲ್ಲ ನನ್ ಪುಸ್ತಕ ನನಗ್ ಬೇಕು. ಅಯ್ಯ ಒಂದ್ ಬುಕ್ ಯಾಕ ಒಳ್ಳೆ ನಾಯಿ ತರ ಸಾಯ್ತ್ಯಾ ಬಿಡ. ನಾಳೆ ರೀಟಾ ಬರ್ತಾಳೆ, ಕ್ಯಾಬಿನ್ ಓಪನ್ ಮಾಡ್ತಾಳೆ, ಸಿಕ್ಕಿದ್ರೆ ಕೊಡ್ತಾಳೆ, ಇಲ್ಲ ಅಂದ್ರೆ ಕೆಲ್ಸದವಳು ಬರ್ತಾಳೆ, ಕಸ ಗುಡ್ಸೋವಾಗ ಸಿಗುತ್ತೆ ಕೊಡ್ತಾಳೆ ಬಿಡ. ಲೋ ವಿಜಯ್ ನನ್ಗೆ ಅದೆಲ್ಲ ಗೊತ್ತಿಲ್ಲ, ನನ್ ಪುಸ್ತಕ ನನ್ಗೆ ಬೇಕು ಕಣ. ಇವಾಗ ನನಗ್ ಟೈಮ್ ಆಗಿದೆ, ಬುಕ್ ಹುಡ್ಕೊಂಡ್ ಕೂತ್ಕೊಳಕ್ ಆಗಲ್ಲ. ಬ್ಯಾಗ್ ಎತ್ಕ ಮನೆಗ್ ನಡಿ ಅಷ್ಟೇ. ನನಗ್ ಪುಸ್ತಕ ಎತ್ಕೊಡೋ. ಈಗ ಒದೆ ತಿಂತ್ಯಾ, ಎತ್ಕೊಳ್ಳೋ. ನನ್ನ ಮಗನೇ ಇದುವರೆಗೂ ಇರ್ಸ್ಕೊಂಡ್ಬಿಟ್ಟು ಈಗ ನಾಯಿ ಬುದ್ಧಿ ತೋರಿಸ್ತಾ ಇದ್ಯಾ? ಏ ಚಿನ್ನ, ಕೆಲ್ಸ ಎಲ್ಲ ಆಯ್ತಲ್ಲಮ್ಮ, ಇನ್ನೇನಿದೆ ನೋಡೋ, ಇದೇ ಈ ಮಾಸ್ಟರ್ ಬುದ್ಧಿ. ಮನೆಗೆ ನಾಳೆ ಹೊಡಿತೀಯಲ್ಲೋ? ಎಲ್ಲ ಕಿಸ್ಕೊಡ್ತೀನಿ. ನಡಿಯಲೇ ನಡಿಯ ಸುಮ್ನೆ ನಡಿಯ. ನಿನ್ಗೈತೆ ಏನೋ ಇವನೇ ಆ ಪುಸ್ತಕ ಬರ್ದಿರೋ ತರ ಆಡ್ತಾನೆ. ಕವಿ ಇವನು. ನಡಿಯಲೇ. ಅವೆಲ್ಲ ಗೊತ್ತಿಲ್ಲ ನನಗ್. ನನ್ ಏನೋ ಒಳ್ಳೆ ಚಿಕ್ಕ ಮಕ್ಳು ಪರ್ಫಾರ್ಮೆಂಟ್ ಬೇಕು ಅಂತ ಹಠ ಮಾಡ್ದಂಗೆ ಒಳ್ಳೆ ಬುಕ್ ಬೇಕು ಅಂತ ಹಠ ಮಾಡ್ತೀಯ. ಲೇ, ನಮ್ ದೇಶ ವಿಜ್ಞಾನ ತಂತ್ರಜ್ಞಾನ ಅಂತ ಬಳಸ್ಕೊಂಡು ಮಂಗಳ ಗ್ರಹಕ್ಕೆ ಹೋಗಿ ಆದಷ್ಟು ಬೇಗ ವಾಪಸ್ ಬರೋ ರೇಂಜ್ ಆಗವ್ರೆ. ನನ್ ಮಗ ನೀನ್ ನೋಡಿದ್ರೆ ಓಬಿ ರಾಯನ್ ಕಾಲದ ಜ್ಯೋತಿಷ್ಯ ಭವಿಷ್ಯ ಅನ್ಕೊಂಡು ಇನ್ನು ಇಲ್ಲೇ ಸಾಯ್ತಾ ಇದ್ಯಾ. ತಲೆ ಮೇಲೆ ಹೊಡಿತೀನಿ. ಬುಕ್ ಸಿಗತ್ ನಡಿಯಾ. ನನ್ಗೆ ಅವೆಲ್ಲ ಗೊತ್ತಿಲ್ಲ, ನನ್ ಪುಸ್ತಕ ಬೇಕು. ಸರಿ, ಒಂದ್ ನಿಮಿಷ ರೆಸ್ಟ್ ರೂಮ್ಗೆ ಹೋಗ್ಬರ್ತೀನಿ. ಸಿಗೋ ಒಳ್ಳೆ ಚೇಳ್ಸವಾಸ ಆಯ್ತು ನಮ್ಗೆ. ಬೇಗ ಬಾರಲ್ಲೇ, ಅಲ್ಲೇ ಮಲ್ಗಿಲ್ಕೊಂಬಿಟ್ಟಿಯಾ. ಬಂದ್ ಚಾಪೆ ಹಾಸ್ಬಿಡು, ಮಲ್ಕೊಂಡ್ಬಿಡ್ತೀನಿ. ನಂಜಪ್ಪ, ಹಾ ನಂಜಪ್ಪ ಆಯ್ತಾ? ಏನೋ ನಿನಗ್ ಬಂದಿರೋದು, ನೆಮ್ಮದಿಯಾಗಿ ಹುಚ್ಚ ಬಿಡಲ್ವಲ್ಲ. ಬೇಗ ಬಾರೋ. ಎಷ್ಟೊತ್ತ? ಬರ್ತೀನಿ. ಅಯ್ಯೋ ನಂಜಪ್ಪ, ಸೈಲೆಂಟ್ ಆಗಿ ಸೂಸು ಮಾಡಕ್ಕೂ ಬಿಡಲ್ಲ. ಏನಿಲ್ಲ, ನನಗೂ ಅವಸರ ಆಗ್ತಿತ್ತು, ಬಂದೇ ಇರೋ ನಿಮಿಷ. ಅಯ್ಯೋ, ಇಷ್ಟೋ ತನಕ ಜೊತೆಲಿ ಇರಿಸ್ಕೊಂಡು ನಿನ್ ನರಿ ಬುದ್ಧಿ ತೋರಿಸ್ದಲ್ಲ, ಈಗ ಮಾಡ್ತೀನಿ ನಿನ್ಗೆ. ಯಾವನು ನೂಕಿದ್ದು? ಏ ನಂಜಪ್ಪ, ನಂಜಪ್ಪ, ನಂಜಪ್ಪ ಬಾಗಿಲು ತೆಗಿ ನಂಜಪ್ಪ, ಭಯ ಆಗ್ತಿದೆ. ನಂಜಪ್ಪ ತಮಾಷೆ ಮಾಡಬೇಡ ನೋಡು. ಅಬ್ಬಾ, ಕರೆಂಟ್ ಬಂತು. ಲೇ ನನ್ನ ಮಗನೇ, ದೊಡ್ಡ